ಆತ್ಮೀಯ ಬಂಧುಗಳೇ, ಈ ದಿನ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಗತಿಪರರು, ದಲಿತ ಸಂಘಟನೆಗಳ, ಕಾರ್ಮಿಕ ಸಂಘಟನೆಗಳು ಎಲ್ಲ ಮುಖಂಡರು ಸೇರಿ ನಾವು ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನ್ ಫೋರ್ಸ್ ಅನ್ನೋ ಒಂದು ವೇದಿಕೆಯ ಮುಖಾಂತರ, ಸಂವಿಧಾನ ಸಂರಕ್ಷಣಾ ಪಡೆ ಅನ್ನೋ ವೇದಿಕೆಯ ಮುಖಾಂತರ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿ, ಪ್ರತಿಭಟನೆಯ ಮುಖಾಂತರ ಜಿಲ್ಲಾಡಳಿತಕ್ಕೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಈ ಮನವಿ ಪತ್ರದ ಮೂಲ ಉದ್ದೇಶ ಏನು ಅಂತಂದರೆ, ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಸಂವಿಧಾನ ಬಂದು 75 ವರ್ಷಗಳು ಕಳೆದಿದೆ. ಹಾಗಾಗಿ ಎಲ್ಲ NGOಗಳು, ಸಂಘಟನೆಗಳು, ಸಂಘಗಳು ಎಲ್ಲ ನೋಂದಾವಣೆ ಆಗ್ತಾಯಿದೆ. ಹಾಗಾಗಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಾವಣೆ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿ ಕೊಡಿ ಅಂತೇಳ್ಬಿಟ್ಟು 12 ಅಂಶಗಳನ್ನು ಒಳಗೊಂಡ ಒಂದು ಪತ್ರವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಚಾಲಕರಾದ ಮೋಹನ್ ಭಾಗವತ್ ಸಾಹೇಬರಿಗೆ ಕೊಟ್ಟಿರ್ತಾರೆ. ಇದು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಧೀನದಲ್ಲಿ ನೀವು ನಡ್ಕೊಳ್ಳಿ ಅಂತೇಳಿರ್ತಕ್ಕಂಥದ್ದು ಇದು ಸಂವಿಧಾನದ ಹುದ್ದೆಯಲ್ಲಿರ್ತಕ್ಕಂಥವರ ಸರಿಯಾದ ನಡೆ ಆಗಿದೆ. ಆದರೆ ಅವರು ಕೇಳಿರ್ತಕ್ಕಂಥದ್ದೇ ಮಹಾಘೋರ ಅಪರಾಧ ಅನ್ನೋ ರೀತಿಯಲ್ಲಿ ಅವರು RSS ಅವ್ರನ್ನ ಪ್ರಶ್ನೆ ಮಾಡಿದಾಗ ಇಡೀ BJPಗರು ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ಆತನ ಮೇಲೆ ವಾಗ್ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಮಾಧ್ಯಮಗಳಲ್ಲಿ ನೀವು ಎಲ್ಲ ನೋಡ್ತಾ ಇದ್ದೀವಿ. ಏನಾಗಿದೆ ಅಂತಂದರೆ, ಒಬ್ಬ BJP ಇಲ್ಲಿರ್ತಕ್ಕಂಥ ಒಬ್ಬ ಮಾಜಿ ಶಾಸಕರು ಹಾಗೂ ಹಾಲಿ ಚಲಾವಣೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾತಾಡ್ತಾನೆ, ಪ್ರಿಯಾಂಕಾ ಖರ್ಗೆ ಅವರು ಅವರ ಅಪ್ಪನಿಂದನೇ ಏನು ಮಾಡ್ಕೊಳಕ್ಕಾಗಿಲ್ಲ, ಇನ್ನು ಅವರಿಂದ ಏನು ಮಾಡ್ಕೊಳಕ್ಕಾಗುತ್ತೆ ಅಂತ ಮಾತಾಡ್ತಾನೆ. ಪ್ರಿಯಾಂಕಾ ಖರ್ಗೆ ಅವರು GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಗೃಹ ಸಚಿವರಾಗಿದ್ದಾರೆ. ಅವ್ರ ತಂದೆಯವರು ಏನು ಅಂತ ಈ ರಾಜ್ಯ ಮತ್ತು ಈ ದೇಶಕ್ಕೆ ಗೊತ್ತು. ಆದರೆ ಅವರ ಅಪ್ಪನ ಬಗ್ಗೆ ಮಾತಾಡ್ತಾರೆ ಇವರು. ಅಂದರೆ ಎಷ್ಟು ಉಮ್ಮತನ ಪ್ರದರ್ಶನ ಮಾಡ್ತಾರೆ ಇವರು ಅಂತಂದರೆ, ಒಬ್ಬ ಗೃಹ ಸಚಿವರು ಅವ್ರ ತಂದೆ ಬಗ್ಗೆ ಮಾತಾಡಿದಾಗ ನಮ್ಮ ಮನೆಗಳಲ್ಲಿರ್ತಕ್ಕಂಥ ನಮ್ಮ ತಂದೆಗಳ ಬಗ್ಗೆನೂ ಒಂದು ಸ್ವಲ್ಪ ನೋಡ್ಕೊಬೇಕಲ್ವಾ. ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರ ಒಂದು ಗಾಂಭೀರ್ಯತೆ ಏನು, ಅವ್ರು ನಡ್ಕೊಂಬಂದಿರ್ತಕ್ಕಂಥ ರೀತಿ ನೀತಿಗಳೇನು, ಸಮಾಜಕ್ಕೆ ಆತನ ಕೊಡುಗೆ ಏನು ಅಂತ ನೋಡಿದಾಗ ನಾವು ನಿಮ್ಮಪ್ಪ ಅಂದಾಗ ನಮ್ಮಪ್ಪ ಅಂದ್ರೂ ನೋಡ್ಕೋಬೇಕಲ್ವಾ. ಆದರೆ ಆ ಸೌಜನ್ಯ ಕೂಡ BJP ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೊಬ್ಬ ಮಾತಾಡ್ತಾನೆ, ಮುಗಿಸ್ಬಿಡ್ತಾರೆ RSS ಅವರು ಅಂತ ಮಾತಾಡ್ತಾರೆ. ಅಂದರೆ ಇದು ನೇರವಾಗಿ ಇಂಡೈರೆಕ್ಟ್ಲಿ ಆ್ಯಂಡ್ ಡೈರೆಕ್ಟ್ಲಿ ಕೊಲೆ ಬೆದರಿಕೆಗಳು ಮತ್ತು ಧಮಕಿ ಹಾಕುವಂಥದ್ದು ಮತ್ತು ವೈಯಕ್ತಿಕವಾದ ಟಾರ್ಗೆಟ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಜಿಲ್ಲಾಡಳಿತದ ಮೂಲಕ ನಾವು ರಾಜ್ಯಕ್ಕೆ ಕೇಳ್ತಾ ಇದ್ದೀವಿ ಏನು ಅಂತಂದರೆ, ಯಾರು ಸಾಮಾಜಿಕ ಜಾಲತಾಣದ ಮೂಲಕ ಹಾಗೂ ಮಾಧ್ಯಮದ ಮೂಲಕ ಬೆದರಿಕೆಗಳಾಗ್ತಾ ಇದ್ದಾರೆ ಅವ್ರ ಮೇಲೆ ಎಲ್ಲ ಕಾನೂನು ಕ್ರಮ ತಗೊಳ್ಳೋದಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು. ಇಲ್ಲ ನಿಮ್ಮಲ್ಲಿ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ಇದಕ್ಕೆ ಅಂತ ರಾಜ್ಯ ಸರ್ಕಾರ ಒಂದು ಕಾನೂನು ರೂಪಿಸಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇರ್ತಕ್ಕಂಥ ಎಲ್ಲರ ಮೇಲೆ ಕಾನೂನು ಅನ್ನೋದು ಜೀವಂತವಾಗಿದೆ ಅಂತ ತೋರಿಸ್ಬಿಟ್ಟು ಇವನು ಒದ್ದು ಒಳಕ್ಕೆ ಜೈಲೊಳಕ್ಕೆ ಹಾಕುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇದ್ರ ಜೊತೆಯಲ್ಲೇ ಅವ್ರ ಮೇಲೆ ಲೈಫ್ ಥ್ರೆಟಿಂಗ್ ಏನು ಪ್ರಾಣ ಬೆದರಿಕೆಗಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಕೂಡಲೇ ಕೇಂದ್ರ ಸರ್ಕಾರ ಅವ್ರ ಹೆಚ್ಚುವರಿ ಭದ್ರತೆ ಆಗಿರ್ತಕ್ಕಂಥ Z+ ಭದ್ರತೆ ಕಲ್ಪಿಸಬೇಕು ಅಂತೇಳ್ಬಿಟ್ಟು ನಾವು ಜಿಲ್ಲಾಡಳಿತದ ಮುಖಾಂತರ ಕೇಂದ್ರ ಸರ್ಕಾರನ ಒತ್ತಾಯಿಸೋದಕ್ಕೆ ಬಂದು ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೇವೆ. ಇದು ಪ್ರಾರಂಭಿಕ ಮಾತ್ರ. ಇನ್ನು ಮುಂದೆ ಇದೇ ರೀತಿ ರಿಪೀಟ್ ಆಗಿದೆ ಅಂತಂದರೆ ನಾವೆಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ನಾವೆಲ್ಲರೂ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬೆನ್ನಿಗಿದ್ದೀವಿ, ನಾವೆಲ್ಲ ಬೀದಿಗೆ ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ನಾವು ಇವತ್ತು ಸೌಜನ್ಯವಾಗಿ ನಾವು ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಬಂಧುಗಳೇ, ಜೈ ಭೀಮ್, ಜೈ ಭಾರತ್.